ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಟ್ಟಿ ದೊಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮವಾಗಿದ್ದೀರಾ ಎಂದು ಭಾವಿಸುತ್ತಿದ್ದೇನೆ. ಏನಪ್ಪ ಇದು, ಮಕ್ಕಳೆಲ್ಲ ಎಷ್ಟು ಸಂತೋಷವಾಗಿ ಕುಣಿದು ಕುಪ್ಪಳಿಸುತ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೀರಾ ಅಲ್ವಾ? ನಿಮ್ಮ ಊಹೆ ಸರಿಯಾಗಿಯೇ ಇದೆ. ನಾವೆಲ್ಲ ಪ್ರವಾಸಕ್ಕೆ ಹೊರಟಿದ್ದೇವೆ, ಅದಕ್ಕೆ ಇಷ್ಟೊಂದು ಖುಷಿ ಸಂಭ್ರಮ. ಹಾಗಾದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾರಾದರೂ ಗೆಸ್ ಮಾಡ್ತೀರಾ? ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನಮ್ಮ ಜೊತೆ ಪ್ರವಾಸಕ್ಕೆ ಬರೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಮತ್ತೆ ತಡ, ಬನ್ನಿ ಪ್ರವಾಸಕ್ಕೆ ಹೋಗೇ ಬಿಡೋಣ. ಸ್ನೇಹಿತರೆ, ಇವರೆಲ್ಲರೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕ ವೃಂದದವರು. ಮುಂಜಾನೆ ಸುಮಾರು 5:30ಕ್ಕೆ ತಯಾರಾದ ನಮ್ಮ ಪಯಣ ಮೊದಲಿಗೆ ಹೋಗಿ ತಲುಪಿದ್ದು ಗೋಲ್ಡನ್ ಟೆಂಪಲ್ಗೆ. ಆನಂತರ ಅಲ್ಲಿಯೇ ಬೆಳಗಿನ ಉಪಹಾರ ಸೇವಿಸಿ ಮುಂದಿನ ನಮ್ಮ ಪಯಣ ಹೋಗಿದ್ದು ತಲಕಾವೇರಿ ಸನ್ನಿಧಿಗೆ. ನಾಡಿನ ಜೀವನದಿ ಕಾವೇರಿ, ಜೀವನದಿ ಕಾವೇರಿ, ಅನ್ನವ ನೀಡುವ ದೇವನದಿ ವೈಯಾರಿ, ದೇವನದಿ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ. ಎಂಥ ಅದ್ಭುತ ಹಾಡು ಕೇಳಿದಿರಲ್ಲ. ಈ ಹಾಡು ಬರೆದು ಈ ಸ್ಥಳ ನಿರ್ಮಿಸಿದರೋ ಅಥವಾ ಈ ಸ್ಥಳ ನೋಡಿ ಹಾಡು ಬರೆದರೋ ಎಂಬಂತಿದೆ. ಇದು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಕೂರ್ಗ್ ಎಂದೇ ಪ್ರಸಿದ್ಧವಾಗಿರುವ ಕೊಡಗು ಜಿಲ್ಲೆಯ ಭಾಗಮಂಡಲ ಬಳಿಯ ಬ್ರಹ್ಮಗಿರಿ ಬೆಟ್ಟಗಳ ಮೇಲೆ ಇದೆ. ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಗಡಿಗೆ ಹತ್ತಿರವಾಗಿದೆ. ತಲಕಾವೇರಿಯು ಸಮುದ್ರ ಮಟ್ಟದಿಂದ 1276 ಮೀಟರ್ ಎತ್ತರದಲ್ಲಿದೆ. ನದಿಯ ಉಗಮಸ್ಥಾನ ಎಂದು ಹೇಳಲಾಗುವ ಬೆಟ್ಟದ ಇಳಿಜಾರಿನಲ್ಲಿ ಒಂದು ಕೆರೆ ಅಥವಾ ಕುಂಡಿಕೆಯನ್ನು ನಿರ್ಮಿಸಲಾಗಿದೆ. ಇದು ಒಂದು ಸಣ್ಣ ದೇವಾಲಯವನ್ನೂ ಹೊಂದಿದೆ ಮತ್ತು ಹಾಗಾಗಿ ಈ ಪ್ರದೇಶಕ್ಕೆ ಯಾತ್ರಿಕರ ಭೇಟಿಯೂ ಆಗುತ್ತದೆ. ಇದು ವಿಶೇಷ ದಿನಗಳಲ್ಲಿ ಸ್ನಾನ ಮಾಡಲು ಪವಿತ್ರ ಸ್ಥಳವೆಂದೇ ಪರಿಗಣಿಸಲಾಗಿದೆ. ಇತ್ತೀಚೆಗೆ 2007ರಲ್ಲಿ ಕರ್ನಾಟಕ ರಾಜ್ಯವು ಇದನ್ನು ನವೀಕರಿಸಿದೆ. ಕಾವೇರಿ ಸಂಕ್ರಮಣದಂದು ಹಿಂದೂ ಕ್ಯಾಲೆಂಡರ್ನ ತುಲಾ ಮಾಸದ ಮೊದಲ ದಿನದಂದು, ಸಾಮಾನ್ಯವಾಗಿ ಅಕ್ಟೋಬರ್ ಮಧ್ಯದಲ್ಲಿ ಬರುತ್ತದೆ. ಪೂರ್ವನಿರ್ಧರಿತ ಕ್ಷಣದಲ್ಲಿ ನೀರಿನ ಬುಗ್ಗೆಯಿಂದ ನೀರು ಚಿಮ್ಮಿದಾಗ ನೆರೆಯ ರಾಜ್ಯದಿಂದ ಸಾವಿರಾರು ಯಾತ್ರಿಕರು ನದಿಯ ಉಗಮ ಸ್ಥಾನಕ್ಕೆ ಆಗಮಿಸುತ್ತಾರೆ. ಹೀಗೆ ಹೇಳುತ್ತಾ ಸಾಗಿದರೆ ಈ ಸ್ಥಳದ ಮಹಿಮೆ ಅಪಾರ. ಇಲ್ಲಿರುವ ದೇವಾಲಯವು ಕಾವೇರಮ್ಮ ದೇವಿಗೆ ಅರ್ಪಿತವಾಗಿದೆ. ಇಲ್ಲಿ ಪೂಜಿಸಲ್ಪಡುವ ಇತರೆ ದೇವತೆಗಳೆಂದರೆ ಅಗಸ್ತೇಶ್ವರ. ಇದು ಕಾವೇರಿ ಮತ್ತು ಅಗಸ್ತ್ಯ ಋಷಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ನಾವಂತೂ ಒಮ್ಮೆ ತಲಕಾವೇರಿಯ ದರ್ಶನವನ್ನು ಮಾಡಿಯೇ ಆಯಿತು. ಇನ್ನು ನಿಮ್ಮ ಸರಣಿ. ಒಮ್ಮೆ ಈ ಪ್ರೇಕ್ಷಣೀಯ ಸ್ಥಳದ ದರ್ಶನವನ್ನೊಮ್ಮೆ ಮಾಡೋಣ ಬನ್ನಿ.